ಸರ್ ಮೊದಲಾಗಿ ವರಿಮಾ ವೆಲ್ಕಮ್ ಟು ಚಿತ್ತಾರ ಸ್ಟಾರ್ ವಾಚ್ 2024. ಹೇಗನ್ನ ಸರ್ ಚಿತ್ತಾರ 15 ವರ್ಷ ಪೂರೈಸಿದೆ, ಅದರ ಸಂಭ್ರಮಾಚರಣೆ ಈ ವರ್ಷ ಈ ಅವಾರ್ಡ್ ಸೆರೆಮನಿ, ಹೌ ಯು ಫೀಲಿಂಗ್, ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ನಾನು ಸಿನಿಮಾ ಇಂಡಸ್ಟ್ರಿ ಬರೋಕ್ಕೆ ಮುಂಚೆಗೆ ಇದು ನೋಡ್ತಾ ಇದ್ದವನು. ಆ್ಯಕ್ಚುಲಿ ಈ ಥರದಲ್ಲಿ ಅಂದರೆ ಸಿನಿಮಾ ಥರಗಳ ಒಂದು ಖುಷಿ, ಅವರ ಒಂದು ಹಬ್ಬದ ವಾತಾವರಣ, ಸಂತಸ ಅಂತ ನೋಡ್ಬೇಕಂದ್ರೆ ಅದೊಂದು ಖುಷಿನೇ ಬೇರೆ. ಆ್ಯಕ್ಚುಲಿ ಇವತ್ತು ಆ ಒಂದು ಸಂಭ್ರಮದಲ್ಲಿ ನಾನು ಪಾಲ್ಗೊಳ್ತಿದ್ದೆ ಅಂದ್ರೆ ನನಗಿನ್ನೂ ತುಂಬ ಖುಷಿ ಆಗ್ತಾ ಇದೆ. ಓಕೆ ಸರ್, ನಮ್ಮ ಎಲ್ಲ ಓದುಗರಿಗೆ ಅಂದರೆ ಚಿತ್ತಾರ ಓದುಗರಿಗೆ ಏನಂತ ಹೇಳೋಕ್ಕೆ ಇಷ್ಟಪಡ್ತೀರಾ? ಅಂದರೆ ಯಾವ ರೀತಿ ನಿಮ್ಮ ಒಂದು ಒಡನಾಟ ಚಿತ್ತಾರ ಜೊತೆ? ಸರ್, ಇವಾಗ ಈ ಸಿನಿಮಾ ಬಗ್ಗೆ ಏನೋ ತಿಳ್ಕೊಬೇಕು, ಏನೋ ಓದಬೇಕು ಕುತೂಹಲ ಇರುತ್ತೆ. ಯಾವ ಸ್ಟಾರ್ ಸಿನಿಮಾ ಯಾವಾಗ ಬರುತ್ತೆ, ಯಾವಾಗಿಲ್ಲ, ಅಥವಾ ಜೊತೆ ಅವ್ರು ಹೆಂಗೆ ಬಂದರು, ಅವ್ರ ಬೆಳವಣಿಗೆ ಹೆಂಗಿರುತ್ತೆ. ಈಗ ಯಾಕಂದ್ರೆ ಒಂದು ಸಿನಿಮಾ ಸ್ಟಾರ್ ಆಗ್ತಾರೆ ಅಂದ ತಕ್ಷಣ ಸಡನ್ಲಿ ಏನೋ ಅನ್ಕೊಂಡಿರ್ತಾರೆ, ಬಟ್ ಅವ್ರದ್ದೇ ಹಿನ್ನೆಲೆ ಇರುತ್ತೆ. ಆ್ಯಕ್ಚುಲಿ ಯಾಕಂದ್ರೆ ಸಲೀಸಾಗಿ ಬಂದಿರಲ್ಲ ಯಾವುದೇ ಆದರೂ ಅದನ್ನೆಲ್ಲ ಒಂದು ಕಥೆ ರೀತಿಯಲ್ಲಿ ಅಥವಾ ಅವ್ರ ಒಂದು ಜೀವನ ಶೈಲಿಯನ್ನು ಟೋಟಲ್ ಅವನು ಚರಿತ್ರೆಯೇ ಅಂತ ಹೇಳ್ಬೋದು. ಆ್ಯಕ್ಚುಲಿ ಅದನ್ನೆಲ್ಲ ಒಂದು ವಿವರವಾಗಿ ವಿವರಿಸಿರ್ತಾರೆ. ಜೊತೆಗೆ ಇವಾಗ ಸಿನಿಮಾ ಪ್ರಿಯರಿಗೆ ಅಂದರೆ ಈ ವಾರ ಈ ಸಿನಿಮಾ ರಿಲೀಸ್ ಇದೆ ಅಥವಾ ಈ ಬರ್ತಾ ಇದೆ ಅದೆಲ್ಲ ವಿಷಯ ಇರುತ್ತೆ. ಜೊತೆಗೆ ಇವಾಗ ಯಾರು ಸ್ಟಾರ್ ಬಂದಿದ್ದಾರೆ, ಡೈರೆಕ್ಟರ್ ಆಗಿರ್ಬೋದು, ನಿರ್ದೇಶಕ ಅಥವಾ ನಟರಾಗಿರ್ಬೋದು, ಸಹ ಕಲಾವಿದರು, ಸಿಂಗರ್ಸು, ಅಂದರೆ ಪ್ರತಿಯೊಬ್ಬರನ್ನು ಗುರುತಿಸ್ತಾರೆ. ಅಂದರೆ ಈ ಥರ ಹೊಸ ಪ್ರತಿಭೆ ಹಿಂಗೆ ಮಾಡ್ತಿದ್ದಾರೆ ಅಂತ ಒಂದು ವಿವರಣೆ ಕೊಡ್ತಾರೆ. ಹಂಗಾಗಿ ಈ ಸಿನಿಮಾ ಒಂದು ಟೋಟಲ್ ಸುದ್ದಿನೇ ನಿಮಗೆ ಸಿಗುತ್ತೆ. ಹಂಗಾಗಿ ಅದನ್ನು ಚಿತ್ತಾರ 100% ನೋಡಲೇಬೇಕು. ಓಕೆ ಸರ್, ನೀವು ಇವಾಗ ಮಾತಾಡ್ಬೇಕಾದ್ರೆ ನೀವು ಕೆಲವೊಂದು ನಿಮ್ಮ ಪ್ರಾಜೆಕ್ಟ್ಸ್ ಹೇಳಿದ್ರಿ, ಅದು ನಮ್ಮ ವ್ಯೂವರ್ಸ್ಗೆ ನಿಮ್ಮ ಫ್ಯಾನ್ಸ್ಗೆ ಸುಮಾರು ಜನಕ್ಕೆ. ಸೊ ಯಾವ್ಯಾವ ಪ್ರಾಜೆಕ್ಟ್ಸ್ ನಿಮ್ಮದು ಪೈಪ್ಲೈನಲ್ಲಿದೆ? ಸರ್, ಸದ್ಯಕ್ಕೆ ಬಗೀರ ನಡೀತಾ ಇದೆ ಮುರಳಿ ಸರ್ದು. ಆಮೇಲೆ ಬೈರತಿ ರಣಗಲ್ದು ಒಂದು ಪ್ಲಾನ್ ಆಗಿದೆ ಸರ್. ಆಮೇಲೆ ಒಂದು ಸತ್ಯಂ ಅಂತ ಒಂದು ಕನ್ನಡ ತೆಲುಗು ಮಾಡ್ತಿದ್ದಾರೆ, ಅನೇಕಲ್ ಸಂತೋಷ್ ಬಾಲರಾಜ್ ಅವ್ರದ್ದು. ಆಮೇಲೆ ನಮ್ಮದೇ ಸಿಂಹರೂಪಿಣಿ ಅಂತ ಒಂದು ಡೈರೆಕ್ಷನ್ದು. ಹಂಗಾಗಿ ಸಾಂಗ್ಸು, ಡೈಲಾಗ್ಸು, ಡೈರೆಕ್ಷನ್ ನಡೀತಾನೆ ಇದೆ ಸರ್. ಓಕೆ, ಸೊ ನೀವು ಸಾಂಗ್ಸ್ ಅಂತ ಹೆಸರು ಹೇಳಿದ್ದಕ್ಕೆ ಸರ್, ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ನಾನು ಕೇಳ್ತಿದ್ದೀನಿ, ನಿಮಗೆ ಒಂದು ಹಾಡನ್ನು ಕೊಡ್ತೀನಿ. ಓಕೆ, ರೊಮ್ಯಾಂಟಿಕ್ ಸಾಂಗು, ನೀವು ಅಷ್ಟೇ ರೊಮ್ಯಾಂಟಿಕ್ ಆಗಿ ಹಾಡಬೇಕು ಸರ್. ಓಕೆ, ಸೊ ಮೊಟ್ಟ ಮೊದಲನೇ ಬಾರಿಗೆ ಇವತ್ತು ಇಲ್ಲಿ ಚಿತ್ತಾರ ಸ್ಟಾರ್ ವಾಚ್ 2024 ರೆಡ್ ಕಾರ್ಪೆಟ್ ಅಲ್ಲಿ ಹಾಡಾಡ್ತಿದ್ದಾರೆ ಸರ್. ಒಂದು ಫೇಮಸ್ ಸಾಂಗು ಸರ್, ಎಲ್ಲರಿಗೂ ಗೊತ್ತಿರೋದು, ಮಿಂಚಾಗಿ ನೀನು ಬರಲು ಹಾಡು. ಎಲ್ಲರಿಗೋಸ್ಕರ ಒಂದು 2 ಲೈನು ರಾಗವಾಗಿ ಸರ್. ಹಾಡಕ್ಕೆ ಬರೋದು ಸರ್, ಬರೀ ಕರ್ಕೊಂಡು ಇದು ಇವಾಗ ಇಡೀ ಕರ್ನಾಟಕ ರಾಜ್ಯ ನೋಡ್ತಾ ಇದ್ದಾರೆ, ಇಡೀ ದೇಶದ ಜನ ನೋಡ್ತಾ ಇದ್ದಾರೆ. ಮಿಂಚಾಗಿ ನೀನು ಬರಲು ಪ್ರೀತಿಯಿಂದ ನಿಮ್ಮ ವೈಫಿಗೆ ಡೆಡಿಕೇಟ್ ಮಾಡೋ ಥರ 4 ಲೈನು. ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ. ಅಷ್ಟೇ ಸಾಕು ಸರ್. ಸೂಪರ್ ಸರ್, ಮಳೆಗಾಲ ಆಕ್ಚುಲಿ ಇನ್ನೇನು ಸ್ಟಾರ್ಟ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್, ನೀವು ಕೂಡ ನಾಮಿನಿ ಆಗಿದ್ದೀರಾ, ಆ್ಯಂಡ್ ಗೆದ್ದು ಬನ್ನಿ ಅಂತ ನಾವು ವಿಶ್ ಮಾಡ್ತಾ. ಸೊ ವಿ ಹ್ಯಾವ್ ಅ ಬ್ಯೂಟಿಫುಲ್ ಈವ್ನಿಂಗ್ ವೇಟಿಂಗ್ ಫಾರ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.